ಲೋಕವೆಲ್ಲ ಪ್ರಸಿದ್ಧಿಯಾಗುವುದು ಅಥವಾ ಲೋಕವನ್ನು ಮೆಚ್ಚಿಸುವುದು, ಲೋಕದಲ್ಲಿ ಅತಿ ಶ್ರೀಮಂತನಾಗಿ ಕಾಣಿಸಿಕೊಳ್ಳುವುದೇ ದೊಡ್ಡ ಸಾಧನೆ ಎಂದು ನೆನೆಸಬೇಡಿ. ಅದು ಮಾತ್ರ ಸಾಧನೆಯಲ್ಲ, ನಿಮ್ಮ ತಂದೆ ತಾಯಿಗಳನ್ನು ನಿಮ್ಮ ಯೌವನದಲ್ಲಿ ಕಣ್ಣೀರು ಹಾಕಿಸದಂತೆ ನೋಡಿಕೊಳ್ಳುವುದೇ ನಿಜವಾದ ಸಾಧನೆ. ಬೈಬಲ್ನಲ್ಲಿ ಒಂದು ಆಜ್ಞೆಯ ಜೊತೆಯಲ್ಲಿ ಆಶೀರ್ವಾದವೂ ಕೂಡ ಬರೆಯಲ್ಪಟ್ಟಿದೆ. ಅದು ಯಾವುದು ಗೊತ್ತೇ? ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ ಎಂಬ ಆಜ್ಞೆ. ಅದನ್ನೇ ಪೌಲನು ಹೊಸ ಒಡಂಬಡಿಕೆಯಲ್ಲಿ ಹೀಗೆ ಹೇಳುತ್ತಾನೆ, ಮಕ್ಕಳೇ, ನೀವು ಕರ್ತನಲ್ಲಿ ಇರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇದು ಧರ್ಮ ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆ ಎಂದು. ಅನೇಕ ವೇಳೆಗಳಲ್ಲಿ ನಮ್ಮ ಸುತ್ತಮುತ್ತಲಿನವರ ಪ್ರಭಾವದಿಂದಲೂ ನಮ್ಮ ಸ್ನೇಹಿತರ ಪ್ರಭಾವದಿಂದಲೂ ನಮ್ಮ ನಡೆಯಿಂದಲೂ ನಮ್ಮ ತಂದೆ ತಾಯಿಗಳನ್ನು ಅಗೌರವಿಸುತ್ತೇವೆ ಮತ್ತು ಅವರಿಗೆ ದುಃಖಪಡಿಸುತ್ತೇವೆ. ಒಂದು ತೀರ್ಮಾನ ತೆಗೆದುಕೊಳ್ಳಿ, ನನ್ನ ಯೌವನದಲ್ಲಿ ನನ್ನ ತಂದೆ ತಾಯಿಗಳನ್ನು ನನ್ನ ನಡತೆಯಿಂದ ದುಃಖಪಡಿಸುವುದಿಲ್ಲ ಎಂದು ತೀರ್ಮಾನಿಸಿ ಮತ್ತು ಅದಕ್ಕೋಸ್ಕರ ಪ್ರಾರ್ಥಿಸಿ. ಕುಟುಂಬದಲ್ಲಿ ನೀವೊಬ್ಬರೇ ರಕ್ಷಣೆ ಹೊಂದಿದ್ದು ನಿಮ್ಮ ತಂದೆ ತಾಯಿಗಳು ರಕ್ಷಣೆ ಹೊಂದಿಲ್ಲ ಎಂದಾದರೆ ದಯವಿಟ್ಟು ಅವರಿಗಾಗಿ ಕಣ್ಣೀರಿಟ್ಟು ಪ್ರಾರ್ಥಿಸಿರಿ. ಯಾಕೆಂದರೆ ಅವರು ಬೇಕೆಂದು ನಿಮ್ಮನ್ನು ದ್ವೇಷಿಸುವುದಿಲ್ಲ, ಅವರು ಸತ್ಯವನ್ನು ತಿಳಿಯದ ಕಾರಣದಿಂದ ನಿಮ್ಮನ್ನು ದ್ವೇಷಿಸುತ್ತಾರೆ. ಹಾಗಾಗಿ ಅವರಿಗೋಸ್ಕರ ಪ್ರಾರ್ಥಿಸುವುದು ನಿಮ್ಮ ಜವಾಬ್ದಾರಿ. ನಿಮ್ಮ ಒಳ್ಳೆಯ ನಡತೆಯಿಂದಲೇ ಅವರನ್ನು ಕ್ರಿಸ್ತನ ಮಾರ್ಗದಲ್ಲಿ ನಡೆಸುವುದು ನಿಮ್ಮ ಕರ್ತವ್ಯ ಕೂಡ ಆಗಿದೆ.